ವಾಟರ್ ಮಿಲನ್ ಇದು ಬಂದು 15ರಿಂದ 16 ದಿನ ಆಗಿರ್ಬೋದು. ಫಸ್ಟ್ ಸ್ಪ್ರೇ ಆಗಿದೆ, ಸೆಕೆಂಡ್ ಬಂದು ಡ್ರಂಚಿಂಗ್ ಆಗೈತೆ. ಸ್ವಲ್ಪ ಶೀತ ಇರೋದ್ರಿಂದ ಜರ್ಮಿಷನ್ ಕೂಡ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ನೋಡ್ರಿ. ಎಲ್ಲ ಜರ್ಮಿಷನ್ ಬಂತಿಲ್ಲ. ಸೆಕೆಂಡ್ ಜರ್ಮಿಷನ್ ಇನ್ನೊಂದು ಸರಿ ಇಟ್ಟಿದ್ದೀವಿ, ಅದು ನೋಡ್ರಿ ಚಿಕ್ಕದೈತೆ ಸಸಿ. ಅದು ನಮ್ಮದು ಫಸ್ಟ್ ಬ್ಯಾಚು ಫ್ರೂಟ್ ಕಟಿಂಗಿಗೆ ಬರೋಲ್ಲ, ಸೆಕೆಂಡ್ ಬ್ಯಾಚಿಗೆ ಬರುತ್ತೆ. ಸೆಕೆಂಡ್ ಬ್ಯಾಚಿಗಾದರೂ ಬರಲಿ ಅಂತ ಇನ್ನೊಂದು ಸರಿ ರೀಫಿಲ್ಲಿಂಗ್ ಮಾಡಿರೋದು, ಎಲ್ಲರ ಗ್ಯಾಪ್ಗಳಿಗೆ ಬೀಜ ಹಾಕಿರೋದು. ಸಸಿ ಹಾಕಿದರೆ ಏನು ಜೊತೆಗೆ ಬರ್ತಿತ್ತೇನೋ ನೋಡಿ. ಎಲ್ಲರೂ ಒಂದು ಗ್ಯಾಪು ಐತಿ, ಏನು ತೊಂದರೆ ಏನಿಲ್ಲ, ಚೆನ್ನಾಗಾಗುತ್ತೆ. ಸ್ವಲ್ಪ ಮಧ್ಯದಾಗೆ ಹುಲ್ಲೆಲ್ಲ ಆಗ್ಬಿಡತ್ತೆ, ಹುಲ್ಲೆಲ್ಲ ಅರೇಂಜ್ ಮಾಡಬೇಕು, ರೆಡಿ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಮತ್ತು ನಾಳೆ ಇಲ್ಲ ನಾಡಿದ್ದು ಒಂದು ಸ್ಪ್ರೇ ಮಾಡ್ಬೇಕು ಇದಕ್ಕೆ. ಇದು ಸಿಜೆಂಟಾ ಕಂಪ್ನಿದೆ, ಸಿಂಬಾ ಬ್ರ್ಯಾಂಡು, ಚೆನ್ನಾಗಿದೆ. ಸ್ವಲ್ಪ ಮಲ್ಚಿಂಗು ಎಂಡೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮಲ್ಚಿಂಗ್ ಅಷ್ಟೊಂದು ನೀಟಾಗೆ ಕಾಣ್ತಾಯಿಲ್ಲ, ನೀಟಾಗಿ ಬಿದ್ದಿಲ್ಲ ನೋಡ್ರಿ. ಸ್ವಲ್ಪ ತ್ರಿಪ್ಸಮೈಟ್ಸು ಐತೆ, ಹಂಗಾಗಿ ಸ್ವಲ್ಪ ಮುಟ್ರು ಜಾಸ್ತಿ ಐತೆ. ಇಮಿಡಿಯೇಟ್ ಹುಲ್ ಕ್ಲೀನ್ ಮಾಡ್ಬೇಕು ಫಸ್ಟು. ಇದು ಬಂದು ಅಡಿಕೆ ಗಿಡದಲ್ಲಿ ಹಾಕಿರೋದು, ಚಿಕ್ಕವು ಅಡಿಕೆ ಗಿಡ, ಅದರಿಂದ ಹಾಕಿರೋದು. ಯಾವುದೇ ಕಾರಣಕ್ಕೂ ದೊಡ್ಡ ಗಿಡಗಳಿದ್ದರೆ ಹಾಕ್ಬಾರ್ದು. ವಾಟರ್ ಮಿಲನ್ನು, ಯಾವುದೇ ವಾಟರ್ ಮಿಲನ್ ಮಸ್ಕ್ ಮಿಲನ್ ಎರಡೂ ಅಷ್ಟೇ. ಭಾಳ ದೊಡ್ಡ ಗಿಡಗಳು ಏನಾದ್ರು ಅಡಿಕೆ ಗಿಡ ಇದ್ದರೆ ಹಾಕ್ಬಾರ್ದು, ನೆರಳು ಬೀಳಬಾರ್ದು ವಾಟರ್ ಮಿಲನ್ಗೆ. ಆ ಥರ ಇದ್ದರೆ ಓಕೆ, ಇಲ್ಲಾಂದರೆ ಹಾಕಕ್ಕೆ ಹೋಗ್ಬಾರ್ದು. ಇಲ್ಲಾಂದರೆ ಸೆಟ್ಟಿಂಗ್ ಆಗೋಲ್ಲ, ಕಾಯಿ ಸೆಟ್ಟಿಂಗ್ ಆಗೋಲ್ಲ, ಫ್ರೂಟ್ ಸೆಟ್ಟಿಂಗ್ ಆಗೋಲ್ಲ, ಮತ್ತು ಈಲ್ಡ್ ಬರೋಲ್ಲ. ಎಷ್ಟು ಚಿಕ್ಕ ಸೈಜ್ ಇರೋ ಕಾಯಿ ಹಂಗೆ ಇರುತ್ತೆ. ನಮಗೆ ಸೈಜು ಅದೆಲ್ಲ ಬಂದರೆ ತಾನೇ ದುಡ್ಡಾಗೋದು, ಇಲ್ಲಾಂದರೆ ಆಗೋಲ್ಲ. ಹಂಗಾಗಿ ಫುಲ್ಲು ರೈಟ್ ರೌಂಡ್ ಬಿಸಿಲು ಇರೋ ಅಂಥ ಜಾಗದಲ್ಲಿ ಹಾಕ್ಬೇಕು. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಓಕೆ, ಬಾಯ್.